ಬೆಂಗಳೂರು ಗ್ರಾಮಾಂತರ ಭಾಗದ ಆಯ್ದ ಶಾಲೆಗಳಿಗೆ ಸಂಸ್ಥೆಯ ವತಿಯಿಂದ ಸರ್ಕ್ಯುಲರ್ ಹೊರಡಿಸಿ ಗ್ರಾಮಾಂತರ ಶಾಲೆಗಳ ಸ್ಕೇಟಿಂಗ್ ಕ್ರೀಡೆಯನ್ನು ಆಯೋಜಿಸಲಾಗಿದೆ ಎಂದು BRDRS ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ತಿಳಿಸಿದರು. ದೇವನಹಳ್ಳಿ ಟೌನಿನ ಶಾಂತಿನಗರದಲ್ಲಿರುವ ದೇವನಹಳ್ಳಿ ರೂರಲ್ ಸ್ಕೇಟಿಂಗ್ ರಿಂಕ್ನಲ್ಲಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ಅವರು ಮಾತನಾಡಿ, ಸಂಸ್ಥೆಯು ಸತತವಾಗಿ 3 ವರ್ಷದಿಂದ ಸ್ಕೇಟಿಂಗ್ ಕ್ರೀಡೆಯನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಪ್ರಮುಖವಾಗಿ ನಂದಿನಿ ವಿದ್ಯಾನಿಕೇತನ ಶಾಲೆಯ ಆಯೋಜಕರಾಗಿರುತ್ತಾರೆ. ಸುಮಾರು 10 ರಿಂದ 15 ಖಾಸಗಿ ಶಾಲೆಗಳ ಪ್ರೋತ್ಸಾಹದಲ್ಲಿ ಮಕ್ಕಳಿಗೆ ಸ್ಕೇಟಿಂಗ್ ಕ್ರೀಡೆಯನ್ನು ಪರಿಚಯಿಸುವುದರ ಮೂಲಕ ಮಕ್ಕಳು ಮತ್ತು ಪೋಷಕರು ಈ ಪಂದ್ಯಾವಳಿಯಲ್ಲಿ ಆಸಕ್ತಿ ವಹಿಸಿರುವುದು ವಿಶೇಷ. ಸುಮಾರು 150 ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ವಿಜೇತರಾದ ಮಕ್ಕಳಿಗೆ ಮೆಡಲ್ ಮತ್ತು ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಹೇಳಿದರು. ಸರ್, ನಾವು 3 ವರ್ಷದಿಂದ ಸತತವಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತೀವಿ. ಸ್ಕೇಟಿಂಗ್ ಅಸೋಸಿಯೇಷನ್, ಸ್ಕೇಟಿಂಗ್ ಆಕ್ಟಿವಿಟೀಸ್ ಈ ವರ್ಷದ ಒಂದು ವಿಶೇಷತೆ ಏನಂತಂದರೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಲವಾರು ಶಾಲೆಗಳಿಗೆ ನಾವು ಒಂದು ಸರ್ಕ್ಯುಲರ್ ಹಂಚಿದ್ವಿ. ಪ್ರಮುಖವಾಗಿ ನಂದಿನಿ ವಿದ್ಯಾನಿಕೇತನ ಶಾಲೆ ಆಯೋಜಿತದಲ್ಲಿ ಸುಮಾರು ಒಂದು 7-8 ಶಾಲೆ ಅಂದರೆ ಪ್ರಗತಿ ಸ್ಕೂಲ್ ಆ್ಯಂಡ್ SLV ಇಂಟರ್ನ್ಯಾಷನಲ್ ಸ್ಕೂಲ್, ಅನಂತ ವಿದ್ಯಾನಿಕೇತನ ಸ್ಕೂಲ್, ಆಕ್ಸ್ಫರ್ಡ್ ಸ್ಕೂಲ್, ಸುಮಾರು ಸತತವಾಗಿ ಒಂದು 10 ರಿಂದ 15 ಶಾಲೆಗಳಲ್ಲಿ ಪಾಲ್ಗೊಂಡಿದೆ. ಸೊ ಮಕ್ಕಳು ದಿನೇ ದಿನೇ ತುಂಬ ಪ್ರೋತ್ಸಾಹ ತೋರಿಸಿದ್ದಾರೆ. ಮಕ್ಕಳ ಉತ್ತೇಜನ ಮತ್ತು ಗ್ರಾಮಾಂತರ ಮಕ್ಕಳಿಗೆ ಈ ಸ್ಕೇಟಿಂಗ್ನ ಒಂದು ತಿಳುವಳಿಕೆ ಕೊಡಬೇಕಾಗಿ ನಮ್ಮ ಗಮನದ ಉದ್ದೇಶವಾಗಿ ಈ ಮಕ್ಕಳುಗಳನ್ನು ತುಂಬ ಸಕಾರಾತ್ಮಕ ಸ್ಪಂದಿಸಿ ಮಕ್ಕಳು ಮತ್ತು ಪೇರೆಂಟ್ಸ್ಗಳು ಈ ಕಾಂಪಿಟೇಷನ್ನ ಆಸಕ್ತಿ ವಹಿಸಿ ತುಂಬ ಚೆನ್ನಾಗಿ ಸಕ್ಸಸ್ಫುಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಶಾಲೆಗಳ ವಿವಿಧ ತರಗತಿವಾರು ಮಕ್ಕಳಿಗೆ ಪ್ರತ್ಯೇಕವಾಗಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಮಕ್ಕಳು ಸ್ಕೇಟಿಂಗ್ನಲ್ಲಿ ಹೆಚ್ಚು ಉತ್ಸಾಹದಿಂದ ಭಾಗವಹಿಸಿ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದು ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಸ್ಕೇಟಿಂಗ್ ಕ್ಲಬ್ನ ಅಧ್ಯಕ್ಷೆ ಭಾರತಿ ನಾರಾಯಣಸ್ವಾಮಿ, ಕಾರ್ಯದರ್ಶಿ R. ಕುಶಾಂತ್ ಗೌಡ, ನಂದಿನಿ ವಿದ್ಯಾನಿಕೇತನ ಶಾಲೆ ಮತ್ತು PU ಕಾಲೇಜಿನ ಆಡಳಿತ ಮಂಡಳಿ ಚೇರ್ಮನ್ ಚೇತನ್ ಬಚ್ಚೇಗೌಡ, ಪ್ರಾಂಶುಪಾಲ ಕೃಷ್ಣನ್ ಕೌಶಿಕ್, ಚೀಫ್ ಕೋಚ್ ಭೂಮಿಕಾ C. ಗೌಡ, ಮೋಹನ್, ಪ್ರೋತ್ಸಾಹಕ ಕಾರಳ್ಳಿ ರವಿ, ಮಕ್ಕಳು ಮತ್ತು ಪೋಷಕರು ಇದ್ದರು.